ಚಿಕ್ಕೋಡಿ ಕರೋಶಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಕೃಷ್ಣ ಹುಟ್ಟುಹಬ್ಬ ಆಚರಣೆ. ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೃಷ್ಣ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು. ಕರೋಶಿಯಲ್ಲಿ ಕೃಷ್ಣನ ಫೋಟೋದೊಂದಿಗೆ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡ್ತಾ ಜನರ ಕುಣಿತ ಸಂತೋಷದೊಂದಿಗೆ ಕೃಷ್ಣನ ಹುಟ್ಟುಹಬ್ಬದ ಆಚರಣೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರೋಶಿಯ ಹಿರಿಯ ಮುಖಂಡರು ಹಾಗೂ ಮಾಜಿ ಜೆಡ್ಪಿ ಅಧ್ಯಕ್ಷರು ಹಾಗೂ ಪಿಕೆಪಿಎಸ್ ಅಧ್ಯಕ್ಷರಾದ ಮಹೇಶ್ ಭಾತೆ ಹಾಗೂ ಹನುಬರ ಸಮಾಜದ ಶ್ರೀಕೃಷ್ಣ ಮಂಡಳದವರ ನೇತೃತ್ವದಲ್ಲಿ ಈ ಹುಟ್ಟುಹಬ್ಬದ ಆಚರಣೆಯನ್ನ ಎಲ್ಲ ಕೃಷ್ಣ ಗ್ರಾಮದ ಕೃಷ್ಣ ಮಂಡಳಿ ಹಾಗೂ ನವ ಯುವಕರ ಉಪಸ್ಥಿತಿಯಲ್ಲಿ ಆಚರಿಸಲಾಯಿತು. ಎಷ್ಟು ವರ್ಷದಿಂದ ಮಾಡ್ತೀರಿ ಕೃಷ್ಣ ಜಯಂತಿ? 26ನೇ ಕೃಷ್ಣ ಜಯಂತಿ. 26ನೇ ಕೃಷ್ಣ ಜಯಂತಿ. 26 ಅಂದ್ರೆ ಯಾವ ಅಂದ್ರೆ ಧರ್ಮ ಅದನ್ನ ಸಮಾಜಗಳು ನೋಡ್ಕೊಂಡು ಮಾಡ್ತಿರೋ ಅಥವಾ ಗ್ರಾಮದಾಗ ಎಲ್ಲರೂ ಕೂಡಿ ಮಾಡ್ತಿರೋ? ಪ್ರತಿಯೊಬ್ಬರು ಗ್ರಾಮದಾಗ ಎಲ್ಲರೂ ಕೂಡಿ ಮಾಡ್ತಿರೋ? ಹೇಳ್ರಲ್ಲ ಮತ್ತೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಮ್ಮ ಕರೋಶಿ ಗ್ರಾಮದಲ್ಲಿ ಆಚರಣೆ ಪ್ರಾರಂಭ ಮಾಡಿದ್ವಿ. ಅವಾಗ ಅಲ್ಲಿಂದ ಇಲ್ಲಿಯವರೆಗೆ ಯಾವುದೇ ವರ್ಷ ಅನಾಹುತ ಆಗದೆ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಕರೋಶಿಯಲ್ಲಿ ಅತಿ ಮುರಿನಿಂದ ಆಚರಿಸ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಪ್ರತಿ ವರ್ಷ ಮಹಾಪ್ರಸಾದವನ್ನು ಇದು ಮಾಡ್ತೀವಿ. ಬೆಳಗ್ಗೆ 10 ಹಿಡಿದು 2:30ವರೆಗೆ ಬೆಳಗ್ಗೆಯಿಂದ ಬೆಳಗ್ಗೆ 10 ಮಧ್ಯಾಹ್ನ 2:30-3ವರೆಗೆ ಮಹಾಪ್ರಸಾದ. ಅಲ್ಲಿಂದ ಕುಂಭಮೇಳ ಮಾಡಿಕೊಂಡು ಮೆರವಣಿಗೆ ಮಾಡಿದ್ದೀವಿ. 6 ಗಂಟೆಗೆ ದಹಿಂಡಿ ಹೊಡಿಯೋಕೆ ಬೇರೆ ಇದನ್ನು ತೊಗೊಂಡ್ಬರ್ತೀರಾ ಅಥವಾ ನಿಮ್ಮ ಗ್ರಾಮದ ಹುಡುಗರೇ ಅಂದ್ರೆ ಯಾವ ಟೀಮ್ ಬಂದರೆ ಅವ್ರಿಗೆ ಅವಕಾಶ ಕೊಡ್ತೀವಿ. ಕೃಷ್ಣ ಮಂಡಳದವರು ಅಂದರೆ ನಮ್ಮ ಸಮಾಜದವರು ಮುಖಾಂತರ ಅದನ್ನ ಹೊಸಗಡಿ ಹೊಡೆಯೋ ಕಾರ್ಯಕ್ರಮ ಮುಗಿಸ್ಕೊಡ್ತೀವಿ. ಅಂದ್ರೆ ಎಲ್ಲ ಇದು ಎಲ್ಲಿ ಘಟನೆ ಆಗೋದಕ್ಕಿಂತ ಮೊದಲು ನೀವು ಎಚ್ಚರಾಗಿ ನೀವೇ ನೋಡ್ಕೊಳ್ತೀರಾ? ಎಲ್ಲ ನಮ್ಮ ಸಮಾಜದವರು ಕಮಿಟಿಯವರು ನೋಡ್ತೀರಾ? ಅಂದರೆ ಏನೇ ಆಗಲಿ ಹೋಗ್ಲಿ ನಮ್ಮ ಜವಾಬ್ದಾರಿ ಇರುತ್ತೆ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.